ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ರೈತರ ಜಮೀನುಗಳನ್ನ ಹಂತ ಹಂತವಾಗಿ ವಕಫ್ ಪ್ರಾಪರ್ಟಿಯನ್ನಾಗಿ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ಸೂಕ್ತವಾಗಿ ಅಧಿಕಾರಿಗಳ ಮುಖಾಂತರ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ. 3 ಬಾರಿ ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕಾ ಮಟ್ಟದಲ್ಲಿ ಕಂದಾಯ ಇಲಾಖೆಗೆ ಮಾರ್ಗದರ್ಶನವನ್ನು ನೀಡಿ ವಕಫ್ ಹೆಸರಲ್ಲೇ ಆಸ್ತಿಗಳನ್ನು ನಮೂದು ಮಾಡತಕ್ಕಂಥ ಕೆಲಸ ಸರ್ಕಾರನೇ ಮುಂದೆ ನಿಂತು ಮಾಡುವಂತ ಕೆಲಸ ಮಾಡ್ತಾ ಇದೆ. ನೂರಾರು ವರ್ಷಗಳಿಂದ ನಮ್ಮ ರೈತರು ತಮ್ಮ ಜಮೀನನ್ನ ಉತ್ತಿ ಬಿತ್ತಿ ಬೆಳೆದು ಜೀವನೋಪಾಯವನ್ನು ಮಾಡಿಕೊಂಡು ಬರ್ತಕ್ಕಂಥ ಭೂಮಿ ರೈತರಿಗೆ ಗೊತ್ತಿಲ್ಲದೆ ವಕಫ್ ಆಸ್ತಿಯಾಗಿ ಬದಲಾವಣೆ ಆಗ್ತಕ್ಕಂಥದ್ದು ಬಹಳ ಖಂಡನೀಯವಾಗಿರ್ತಕ್ಕಂಥ ವಿಷಯ. ಇದು ಉತ್ತಾರದಲ್ಲಿ 9ನೇ ಕಾಲಂನಲ್ಲಿ 11ನೇ ಕಾಲಂನಲ್ಲಿ ವಕಫ್ ಆಸ್ತಿ ಅಂತೇಳಿ ನಿರ್ಮಾಣ ಮಾಡ್ತಕ್ಕಂಥದ್ದು ಬರೆಸ್ತಕ್ಕಂಥ ಕೆಲಸ ಇವತ್ತು ಕಂದಾಯ ಇಲಾಖೆಯಲ್ಲಿ ನಡೀತಾ ಇದೆ. ಇದಕ್ಕೆ ಮೂಲ ಕಾರಣ ಜಮೀರ್ ಅಹ್ಮದ್ ಅವರು ಯಾವ ರಾಜ್ಯದಲ್ಲಿ ಇಲ್ಲದೆ ಇರತಕ್ಕಂಥ ಕಾನೂನನ್ನ ಕರ್ನಾಟಕ ರಾಜ್ಯದಲ್ಲಿ ತಂದು ರೈತರ ಜಮೀನುಗಳನ್ನ ವಕಫ್ ಆಸ್ತಿಯನ್ನಾಗಿ ನಿರ್ಮಾಣ ಮಾಡಿ ಬಹಳಷ್ಟು ಜಮೀನುಗಳನ್ನ ಸ್ವಹ ಮಾಡಬೇಕಂತಕ್ಕಂಥ ಒಂದು ದುಷ್ಟ ಕೃತ್ಯಕ್ಕೆ ಇವತ್ತು ಮುಂದಾಗಿದ್ದಾರೆ. ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹಿನ್ನೆಲೆಯಿಂದ ಸಹಾಯ ಸಹಕಾರ ಮಾಡ್ತಕ್ಕಂಥದ್ದು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ರೈತರ ಜಮೀನುಗಳನ್ನ ಅಷ್ಟೇ ಅಲ್ಲದೆ ದಲಿತರ ಜಮೀನುಗಳನ್ನು ಕೂಡ ದಲಿತರ ಪರವಾಗಿರ್ತಕ್ಕಂಥ ಸರ್ಕಾರ ಹೇಳ್ಕೊಂಡು ದಲಿತರ ಉದ್ಧಾರಕ್ಕಾಗಿ ನಾವು ಇದೀವಿ ಅಂತಕ್ಕಂಥ ಮಾತನ್ನು ಹೇಳ್ಕೊಂಡು ಸಂವಿಧಾನದ ನಿಯಮಾವಳಿಗಳನ್ನು ಮೀರಿ ಇವತ್ತು ವಕಫ್ ಪ್ರಾಪರ್ಟಿಯನ್ನಾಗಿ ದಲಿತರ ಜಮೀನುಗಳನ್ನು ಕೂಡ ನಮೂದು ಮಾಡ್ತಕ್ಕಂಥ ಕಾರ್ಯ ಬಹಳ ನೋವು ತರ್ತಕ್ಕಂಥ ವಿಚಾರ ಇದು ಅಂತಕ್ಕಂಥದ್ದನ್ನ ಹೇಳಿಕೆ ಬಯಸ್ತಾ ಇದ್ದೇನೆ. ಒಂದ್ ಕಡೆ ರೈತರ ಜಮೀನುಗಳಾದ್ರೆ ಇನ್ನೊಂದು ಕಡೆ ಹೇಳ್ತಾರೆ ಮಠ ಮಂದಿರಗಳನ್ನು ಕೂಡ ಸಿಂದಗಿಯಲ್ಲಿರ್ತಕ್ಕಂಥ ಮಠ ಆಗಿರ್ಬೋದು, ವಿಜಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಅನೇಕ ಮಠಗಳಾಗಿರ್ಬೋದು, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಮಠಗಳು ಕೂಡ ಇವತ್ತು ಮಠಗಳೇ ವಕಫ್ ಆಸ್ತಿ ಅಂತಕ್ಕಂಥದ್ದನ್ನು ಮಾಡಿದ್ದಾರೆ. ನಮ್ಮ ಶರಣರು ಸಂತರು ಮಠಾಧೀಶರು ಮಠ ಕಟ್ಟಿ ಬೆಳೆಸಿ ಭಕ್ತ ಸಮೂಹವನ್ನು ಮಾಡಿರ್ತಕ್ಕಂಥ ನಿಟ್ಟಿನಲ್ಲಿ ಅದನ್ನು ವಕಫ್ ಪ್ರಾಪರ್ಟಿ ಮಾಡಿ ಮಸೀದಿ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥವ್ರು ಈ ಕಾಂಗ್ರೆಸ್ ಸರ್ಕಾರದವರು ಅಂತಕ್ಕಂಥದನ್ನ ಹೇಳಿಕೆ ಬಯಸ್ತಾ ಇದ್ದೇನೆ. ಇದು ಬಹಳ ದಿವಸ ನಡೆಯಲಿಲ್ಲ. ಇದು ಹಿಂದೂ ರಾಷ್ಟ್ರ, ಹಿಂದೂಗಳಿಗಾಗೇ ಇರ್ತಕ್ಕಂಥ ಭಾರತ ದೇಶದಲ್ಲಿ ಹಿಂದೂಗಳನ್ನ ಬಗ್ಗು ಬಿಡ್ತಕ್ಕಂಥ ಕೆಲಸ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಇದು ಸನಾತನವಾಗಿರ್ತಕ್ಕಂಥ ಧರ್ಮ, ಹಿಂದೂ ಧರ್ಮ. ನಾವೆಲ್ಲರೂ ಹಿಂದೂಗಳು ಒಂದಾಗಬೇಕು, ಒಗ್ಗಟ್ಟಾಗಬೇಕು. ನಮ್ಮ ರೈತರ ಜಮೀನು ಒಂದು ಇಂಚು ಕೂಡ ವಕಫ್ಗೆ ಹೋಗಿರ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಡಬೇಕಾದ ಅನಿವಾರ್ಯತೆ ಇದೆ. ನಮ್ಮ ಪಕ್ಷ ಈಗಾಗಲೇ ಆ ಕಾರ್ಯಚಟುವಟಿಕೆಯನ್ನು ಹಮ್ಮಿಕೊಂಡಿದೆ. ಸರ್ಕಾರಕ್ಕೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ, ಗಡುವುಗಳನ್ನು ಕೂಡ ಕೊಟ್ಟಿದ್ದಾರೆ. ಸರ್ಕಾರ ಅದಕ್ಕೆ ತಿಳಿಬಾಗಲೇಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಬರೀ ಬಿಜಾಪುರ ಅಷ್ಟೇ ಅಲ್ಲ, ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಬಹಳಷ್ಟು ಕಡೆ ಇವತ್ತು ನೋಟಿಸ್ಗಳು ಬಂದಿದ್ದಾವೆ, ಜಮೀನಿಗೆ ಉತ್ತಾರಗಳು ಬಂದಿದ್ದಾವೆ. ಇಲ್ಲೇ ತೇರದಾಳದಲ್ಲಿಯೂ ಕೂಡ ಸಾಕಷ್ಟು ಆಗಿದಾವೆ, ಬೀಳಿಗೆಯಲ್ಲಿ ಕೂಡ ಸಾಕಷ್ಟು ಆಗಿದಾವೆ. ಹಾಗಾಗಿ ಇವತ್ತು ವಕಫ್ ಪ್ರಾಪರ್ಟಿ ಮುಖಾಂತರ ಮುಸ್ಲಿಂ ರಾಷ್ಟ್ರವನ್ನು ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರವನ್ನ ಎಚ್ಚೆತ್ತುಕೊಳ್ಳತಕ್ಕಂಥ ನಿಟ್ಟಿನಲ್ಲಿ ಹಿಂದೂಗಳು ಜಾಗೃತರಾಗಬೇಕು ಅಂತಕ್ಕಂಥ ಕಳಕಳಿ ವಿನಂತಿಯನ್ನ ಮಾಡ್ಕೊಳ್ತೀನಿ. ವಕಫ್ ಆಸ್ತಿಯನ್ನ ಮಾಡ್ಲಿಕ್ಕೆ ನಾವು ಯಾರು ಬಿಡೋದಿಲ್ಲ. ಇದು ಅವರ ಆಸ್ತಿ ಅಲ್ಲ, ಇದು ಹಿಂದೂಗಳ ಆಸ್ತಿ ಅಂತಕ್ಕಂಥದ್ದು ನಾನು ಸ್ಪಷ್ಟವಾಗಿ ಹೇಳಿಕೆ ಬಯಸ್ತಾ ಇದ್ದೇನೆ.